1 2 3 ಆಮೇಲೆ ಇನ್ನೊಬ್ಬನಿಗೆ ಗಾಳ. ಈಕೆ ದುಡ್ಡು ಕೊಡೋಕೆ ಒಬ್ಬ, ಸುತ್ತಾಡ್ಸೋಕೆ ಮತ್ತೊಬ್ಬ. ಮೂರನೆಯವನಿಗೂ ಕೂಡ ಕೈ ಕೊಟ್ಟು ಮಗದೊಬ್ಬನಿಗೆ ಕೆಡವಿದ್ಲಂತೆ. ನೋಡಿ ಯಾವ್ಯಾವ ರೀತಿ ಜನ ಇರ್ತಾರೆ ಅಂತ. 1 2 3 ಸಾಂಗ್ ಕೇಳಿರ್ತೀರ, ಆಮೇಲೆ ಏನು ಅಂತ, ಆಮೇಲೆ ಮತ್ತೊಬ್ಬನಿಗೆ ಕೆಡ್ಡ. ಈಕೆ ದುಡ್ಡು ಕೊಡೋಕೆ ಒಬ್ಬ, ಸುತ್ತಾಡ್ಸೋಕೆ ಒಬ್ಬ ಬೇಕಂತೆ. ಮೂರನೆಯವನಿಗೂ ಕೂಡ ಕೈ ಕೊಟ್ಟು ಮಗದೊಬ್ಬನ ಜೊತೆ ಜಾಲಿ ಟ್ರಿಪ್ ಅಂತೆ. ಮೊದಲ ಪತಿಯ ಹಣ ಎರಡನೇ ಗಂಡನ ಜೊತೆ ಟ್ರಿಪ್ ಮೂರನೇ ಪತಿಗೂ ವಂಚಿದ್ಲಂತೆ ಐನಾತಿ ಸುಂದ್ರಿ. ಪತಿಯ ವಿರುದ್ಧವೇ ದೂರು ಕೊಟ್ಟಿದ್ದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಎರಡನೇ ಗಂಡನಿಗೂ ಕೈ ಕೊಟ್ಟು ಮೂರನೆಯವನಿಗೆ ಕೆಡ್ಡ ತೋಡಿದ್ಲಂತೆ. ಮೂರನೇ ಮದುವೆ ಆಗದೆ ಗಂಡ ಅಂತ ವಂಚನೆ ಮಾಡಿರೋ ಆರೋಪ. ಮೇಘಶ್ರೀ ವಿರುದ್ಧ ಮೂರನೇ ಗಂಡನಿಂದ ಗಂಭೀರ ಆರೋಪ ಕೇಳಿಬಂದಿದೆ. 30 ಲಕ್ಷ ಹಣ, 50 ಗ್ರಾಂ ಚಿನ್ನ, ಐಫೋನ್, ಐಪ್ಯಾಡ್ ಎಲ್ಲವನ್ನು ಕೊಡಿಸಿದ್ರಂತೆ. ಪತಿಯಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನ ಮೇಘಶ್ರೀ ದೋಚಿದ್ಲಂತೆ. 1 2 3 ಆಮೇಲೆ ಇನ್ನೊಬ್ಬನಿಗೆ ಗಾಳ. ಈಕೆ ದುಡ್ಡು ಕೊಡಕ್ ಒಬ್ಬ, ಸುತ್ತಾಡ್ಸೋಕೆ ಮತ್ತೊಬ್ಬ ಬೇಕು ಎಂಬ ಆರೋಪ ಇದೆ. ಮೂರನೆಯವನಿಗೂ ಕೂಡ ಕೈ ಕೊಟ್ಟು ಮಗದೊಬ್ಬನಿಗೆ ಕೆಡ್ಡ ತೋಡಿದ್ಲಂತೆ. ಮೊದಲ ಪತಿಯ ಹಣ ಎರಡನೇ ಗಂಡನ ಜೊತೆ ಜಾಲಿ ಟ್ರಿಪ್ ಮೂರನೇ ಪತಿಗೂ ವಂಚಿಸಿದ್ಲಂತೆ ಈ ಐನಾತಿ ಸುಂದರಿ. ಪತಿಯ ವಿರುದ್ಧವೇ ದೂರು ಕೊಟ್ಟಿದ್ದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. 1 2 3 ಅಷ್ಟೋ ಜನಕ್ಕೂ ಕೂಡ ಮೋಸ ಮಾಡಿದ್ದಾಳೆ. ಮೊದಲಿಗೆ ಒಬ್ಬ ಗಂಡನ ಜೊತೆ ಇರ್ತಾಳೆ, ಅವ್ರ ಹತ್ರ ದುಡ್ಡು ಇಸ್ಕೊತಾರೆ. ಮತ್ತು ಅದಾದಮೇಲೆ ಇನ್ನೊಬ್ಬ ಗಂಡನ ಜೊತೆ ಜಾಲಿ ರೈಡ್ ಹೋಗ್ತಾರೆ. ಆಮೇಲೆ ಮೂರನೇವನಿಗೂ ಕೂಡ ಮೋಸ. ಆ 3 ಜನದ ಬಳಿ ಎಷ್ಟೆಲ್ಲ ದುಡ್ಡು ಸ್ಪೀಕರಿಗೆ ಸಾಧ್ಯ ಆಗುತ್ತೆ ಅಷ್ಟೆಲ್ಲ ದುಡ್ಡನ್ನು ಪೀಕೋದು. ಅದಾದ ನಂತರ 4ನೇಯವನ ಹುಡುಕಾಟವನ್ನು ಮಾಡೋದು. ಇದು ಈಕೆಯ ಮನಸ್ಥಿತಿ. ಇಂಥವರಿಂದ ಬೇರೆ ಬೇರೆ ಹೆಣ್ಮಕ್ಳಿಗೂ ಕೂಡ ಅಪಪ್ರಚಾರ ಆಗತ್ತೆ. ಬೇರೆ ಬೇರೆ ಹೆಣ್ಮಕ್ಳ ಬಗ್ಗೆಯೂ ಕೂಡ ಸಮಾಜ ತಪ್ಪಾಗಿ ತಿಳ್ಕೊಳ್ಳುತ್ತೆ. ಎಲ್ಲೋ ಒಂದು 90ರಲ್ಲಿ ಅಥವಾ ಒಂದು 100 ಜನರಲ್ಲಿ ಇಂತಹ ಒಬ್ಬ ಆಕೆ ಇರ್ತಾರೆ. ಇವರಿಂದ ಬೇರೆ ಹೆಣ್ಮಕ್ಳು ಕೂಡ ಅವಮಾನ ಆಗುತ್ತೆ. ಈಕೆ ಈ ರೀತಿ ಮಾಡೋದ್ರಿಂದ ಬೇರೆ ಹೆಣ್ಮಕ್ಳನ್ನು ಕೂಡ ಸಮಾಜದಲ್ಲಿ ನೋಡುವ ದೃಷ್ಟಿಕೋನ ಕೂಡ ಬದಲಾಗುತ್ತೆ. ಇನ್ನು ಮೇಘಶ್ರೀ ಏನು ಮದುವೆ ಆಗ್ತಾಳೆ, ಮದುವೆ ಆದಂಥ ಸಂದರ್ಭದಲ್ಲಿ ಮೊದಲ ಗಂಡನ ಹತ್ರ ಬಹಳ ಚೆನ್ನಾಗಿರ್ತಾಳೆ. ಅದಾದ ನಂತರ ಆತನ ಬಳಿ ಎಷ್ಟೆಲ್ಲ ಹಣವನ್ನು ಪೀಕ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೂ ಹಣವನ್ನು ಪೀಕ್ತಾಳಂತೆ. ಏನು ಮೊದಲನೇ ಗಂಡ ಹಣ ಕೊಡ್ತಾನೆ, ಆ ಒಂದು ಹಣದಲ್ಲಿ ಎರಡನೇ ಗಂಡನ ಜೊತೆ ಜಾಲಿ ಟ್ರಿಪ್ ಹೋಗೋದು, ಎಲ್ಲಿಗೆ ಬೇಕೋ ಅಲ್ಲಿಗೆ ಟ್ರಿಪ್ ಹೊಡೆಯೋದು. ಅದಾದ ನಂತರ ಎರಡನೇ ಗಂಡನಿಗೂ ಕೂಡ ಮೋಸ ಮಾಡಿ ಮೂರನೇ ಗಂಡನ ಜೊತೆ ಸುತ್ತಾಡೋದು. ಇದೇ ಆಗಿದೆ ಇವಳ್ದು. 3 ಜನ ಗಂಡಂದಿರ ಬಳಿಯೂ ಕೂಡ ಎಷ್ಟು ಬೇಕೋ ಅಷ್ಟು ದುಡ್ಡು, ಚಿನ್ನ, ಬಣ್ಣ ಎಲ್ಲವನ್ನು ಪೀಕಿ ಅವಳಿಗೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ಪಡ್ಕೊಂಡು 4ನೇಯವನ ಹುಡುಕಾಟವನ್ನು ಮಾಡಲಿಕ್ಕೆ ಹೋಗ್ತಾಳಂತೆ. ಇಂಥ ಹೆಣ್ಮಕ್ಳಿದ್ದು ಬಿಟ್ರೆ ಸಮಾಜದಲ್ಲಿ ಉದ್ಧಾರ ಆಗುತ್ತೆ. ಮೊದಲನೇ ಗಂಡನ ವಿರುದ್ಧ ದೂರು ನೀಡಿದ್ದ ಮಹಿಳೆ, ವಿಲ್ಸನ್ ಗಾರ್ಡನ್ ಠಾಣೆಗೆ ದೂರು ನೀಡಿದ್ದ ಮೇಘಶ್ರೀ. ಎರಡನೇ ಗಂಡನ ವಿರುದ್ಧ ವಿಲ್ಸನ್ ಗಾರ್ಡನ್ ಠಾಣೆಗೆ ದೂರು. ಮೂರನೇ ಗಂಡ ಅಂತ ಹೇಳ್ಕೊಂಡು ಮಂಜುನಾಥ್ ವಿರುದ್ಧ ದೂರು ದಾಖಲಾದ ಬೆನ್ನಲ್ಲೇ ಮಂಜುನಾಥ್ ಕಾನೂನು ಹೋರಾಟ. ಮೇಘಶ್ರೀ ವಿರುದ್ಧ ಕಾನೂನು ಹೋರಾಟಕ್ಕಿಳಿದ ಮಂಜುನಾಥ್. ಮೇಘಶ್ರೀಯ ಅಸಲಿ ಮುಖವಾಡವನ್ನ ಬಯಲಿಗೆಳೆದ ಮಂಜುನಾಥ್. 12 ಲಕ್ಷ ಹಣ ನೀಡಿ ಮನೆ ಲೀಸ್ಗೆ ಕೊಡಿಸಿದ್ದಂತೆ ಮಂಜುನಾಥ್ ಖಾಸಗಿ ಫೋಟೋವನ್ನ ತೆಗೆಸ್ಕೊಂಡಿದ್ರಂತೆ. ವಿಲ್ಸನ್ ಗಾರ್ಡನ್ ಪೊಲೀಸರು ದೂರು ದಾಖಲಿಸಿದ ಆರೋಪ ಕೂಡ ಕೇಳಿ ಬಂದಿದೆ. ಕೋರ್ಟ್ ಮೊರೆ ಹೋಗಲು ಮಂಜುನಾಥ್ ಈಗ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಮೊದಲನೇ ಗಂಡನ ವಿರುದ್ಧವೂ ಕೂಡ ದೂರನ್ನ ಕೊಟ್ಟಿದ್ಲಂತೆ ಈ ಮಹಿಳೆ. ಅದಾದ ನಂತರ ವಿಲ್ಸನ್ ಗಾರ್ಡನ್ ಠಾಣೆಗೆ ಹೋಗಿ ಮೇಘಶ್ರೀ ತನ್ನ ಎರಡನೇ ಗಂಡನ ವಿರುದ್ಧವೂ ಕೂಡ ದೂರನ್ನ ದಾಖಲು ಮಾಡಿದ್ಲಂತೆ. ಆಕೆ ಮೇಘಶ್ರೀ ಎಂಬ ಆಕೆ ಸಿರಾ ಮೂಲದ ಹುಡುಗಿ ಬೆಂಗಳೂರಿನಲ್ಲಿ ನೆಲೆಸಿರ್ತಾರೆ. ಆಕೆಗೆ ಆಲ್ರೆಡಿ 2 ಮ್ಯಾರೇಜ್ ಆಗಿರುತ್ತೆ. 2 ಮ್ಯಾರೇಜ್ ಆಗಿರೋದನ್ನ ನಮ್ಗೆ ಹೇಳಿರಲ್ಲ. ಹೇಳ್ದೆ ಮರೆಮಾಚಿ ನನ್ನ ಮೂರನೇವರೆಗೆ ವಂಚನೆ ಮಾಡಿ ನನ್ನ ಹತ್ರ ಐಫೋನ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, 50 ಗ್ರಾಂ ಚಿನ್ನ, 25 ಲಕ್ಷ ಕ್ಯಾಶು ಇದೆಲ್ಲ ತಗೊಂಡು ವಂಚನೆ ಪ್ರಕರಣ ಒಂದು ದಾಖಲೆ ಮಾಡೋಕ್ಕೆ ನಾವು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರ್ತೀವಿ. ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರುವಾಗ ಹೇಳ್ತಾರೆ, ಸ್ಟೇಷನಲ್ಲಿ ನಾವು ತನಿಖೆಯನ್ನು ಮಾಡಿ ನಿಮ್ಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಒಂದು ಹುಡುಗಿ ಅದೇ ಸ್ಟೇಷನ್ ವಿಲ್ಸನ್ ಗಾರ್ಡನ್ ವುಮೆನ್ ಸ್ಟೇಷನ್ ಯಾಕೆಂದ್ರೆ ಅಲ್ಸೂರ್ ಗೇಟ್ ವುಮೆನ್ ಸ್ಟೇಷನ್ ಹೋಗಿದ ತಕ್ಷಣ ಈಗೇನಾಗಿದೆ, ಕಾನೂನು ಹುಡುಗರಿಗೆ ಮಾತ್ರ ಯಾಕೆಂದ್ರೆ ಇಲ್ಲೇ ಇಲ್ಲ, ಎಲ್ಲೂ ಒಂದು ಸಮಾಜದಲ್ಲಿ ಎಲ್ಲೇ ಹೋದ್ರೂ 76 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ
ಇರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಹುಡುಗರಿಗೆ ನ್ಯಾಯ ತಕ್ಕಂಥ ಯಾವುದೂ ಒಂದು ಅಮೆಂಡ್ಮೆಂಟ್ಸ್ ಆಗಿಲ್ಲ. ನಾನು ಇತ್ತೀಚೆಗೆ ಯಾಕಂದ್ರೆ ಈಗ ಬಂದಿದ್ದು ಕಮಿಷನರ್ ಆಫೀಸ್ಗೆ ಈಗ ಪ್ರಕರಣದ ಬಗ್ಗೆ ಎಲ್ಲಿ ತನಕ ಬಂದಿದೆ ಅಂತ ತನಿಖೆ ಅಂತ ಅವ್ರಿಗೆ ತಿಳಿಸಿ ಹಾಗೂ ಏನಾಗ್ತಾ ಇದೆ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ಆಗ ಹೇಳಿದ್ರು ಯಾಕಂದ್ರೆ ಈಗ ನಿಮ್ಮ ಮೇಲೆ ಬಂದಿರೋ ಆರೋಪ ಏನು, ನನ್ನ ಮೇಲೆ ಪ್ರತ್ಯಾರೋಪ ಮಾಡ್ತಾರೆ ಅಷ್ಟೇ. ನನ್ನ ಮೇಲೆ ಬಂದಿರತಕ್ಕಂಥ ಆರೋಪ ಯಾಕಂದ್ರೆ ಏನಾಗಿದೆ, ಅವರು ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ದೆ ಅಂತ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಯಾಕಂದ್ರೆ ದಾಖಲೆಗಳು ಕೊಡ್ಲಿ. ಆಕೆಗೆ ಏನೋ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದಾಗ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 3-4 ಜನ ಯಾಕಂದ್ರೆ ಒಂದು 4-5 ಜನ ಅಂತ ಚಾಟ್ ಮಾಡ್ತಾ ಇದ್ಲು. ಹಾಗೂ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಹೇಳಿದಾಗ ದಾಖಲೆಗಳು ಕೇಳಿದೆ. ದಾಖಲೆಗಳು ಆಕೆಗೆ ಎಜುಕೇಶನ್ ಮಾಡದೆ ಇಲ್ಲ ಯಾವುದೋ ಒಂದು ಫೇಕ್ ಫೋರ್ಜರಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತಾರೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಗೊತ್ತಾಗೋಯ್ತು ಅಂತ ಹೇಳಿ ನನ್ನ ಮೇಲೆ ಯಾಕಂದ್ರೆ ವಿನಾಕಾರಣ ಹೋಗಿ ನನ್ನ ಮೇಲೆ ಆರೋಪ ಹೊಡಿಸಿ ಒಂದು FIR ಅಂತೂ ಬುಕ್ ಮಾಡ್ತಾರೆ. FIR ಈಗ ಏನಾಗಿದೆ ನ್ಯಾಯಾಲಯದಲ್ಲಿ ಇದೆ. ನನಗೆ ಆಲ್ರೆಡಿ ಬೇಲ್ ಕೂಡ ಕೊಟ್ಟಿದೆ. ಒಂದು ಆಕೆ ಮೇಘಶ್ರೀ ಎಂಬ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಇಷ್ಟು ಜನಕ್ಕೆ ಮೋಸ ಮಾಡಿದ್ದಾಳೆ ಆ ಮಹಿಳೆ, ಆದರೂ ಕೂಡ ಪೊಲೀಸರು ದೂರು ದಾಖಲಿಸಿಕೊಳ್ಳಿಕ್ಕೆ ಮೀನಾಮೇಷ ಯಾಕೆ ಎಣಿಸ್ತಾ ಇದ್ದಾರೆ, ಯಾಕಿಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಹೆಣ್ಣು ಮಕ್ಕಳಿಗೆ ಒಂದು ಕಾನೂನು ಅಥವಾ ಗಂಡು ಮಕ್ಕಳಿಗೆ ಒಂದು ಕಾನೂನು ಅಂತ ಏನಾದರೂ ಇದೆಯಾ? ಸಾಹಿತ್ಯ ಏನಂದ್ರೆ ಬೆಂಗಳೂರಿನ ವಿಸನಗರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಮೇಘಶ್ರೀ ಒಂದು 3 ಮದುವೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಆ ಮಂಜುನಾಥ್ ಇದೀಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ ಡಿಸೆಂಬರ್ನಲ್ಲಿ ಮಂಜುನಾಥ್ ವಿರುದ್ಧವೇ ಏನು ಮೇಘಶ್ರೀ ಆರೋಪವನ್ನ ಮಾಡಿದ್ರು. ಅಂದ್ರೆ ಚಿತ್ರಹಿಂಸೆ ಕೊಡ್ತಾನೆ, ಮತ್ತೆ ಅತ್ತೆ ಮಾವನ ಮುಂದೆ ಅರೆ ನಗ್ನವಾಗಿ ಓಡಾಡ್ತಾನೆ ಅಂತೆಲ್ಲ ಸಹ ಆರೋಪವನ್ನ ಮಾಡಿದ್ರು. ಇದೀಗ ಈ ಒಂದು ಪ್ರಕರಣಕ್ಕೆ ಕೃಷ್ಣ ಸಿಕ್ಕಿರುವಂತದ್ದು. ಇದೀಗ ಮಂಜುನಾಥ್ ಆರೋಪವನ್ನ ಮಾಡ್ತಾ ಇರುವಂತದ್ದು. ಈಕೆ ನನ್ನ ತರನೇ ಇನ್ನ 2 ಜನ ಪುರುಷರಿಗೆ ಮೋಸವನ್ನ ಮಾಡಿದ್ದಾಳೆ, ಮತ್ತೆ ಅವರಿಂದನೂ ಸಹ ಸಾಕಷ್ಟು ಹಣವನ್ನ ತೆಗೆದುಕೊಂಡು ವಂಚನೆಯನ್ನ ಮಾಡಿರುವಂತದ್ದು. ಈಕೆ ವೃತ್ತಿ ಇರುವಂತದ್ದು ಈಕೆ, ಮತ್ತೆ ಈಕೆ HR ಅಂತ ಹೇಳ್ಕೊಂಡು ಏನು ಸುಮ್ಮನೆ ಓಡಾಡ್ತಾ ಇದ್ದಾರೆ. ಆಕೆಯ ಒಂದು ಮಾರ್ಕ್ಸ್ ಕಾರ್ಡ್ಗಳು ಸಹ ಫೇಕ್ ಆಗಿರುವಂತದ್ದು. ಫೇಕ್ ಮಾರ್ಕ್ಸ್ ಕಾರ್ಡ್ಗಳನ್ನ ಕೊಟ್ಟು ಆಕೆ ಆ ಕೆಲಸವನ್ನ ಗಿಟ್ಟಿಸ್ಕೊಂಡಿರುವಂತದ್ದು. ಸೊ ಹಾಗಾಗಿ ಈಗ ಆತ ಮಂಜುನಾಥ್ ಬಂದ್ಬಿಟ್ಟು ಈಗ ಆಕೆ ವಿರುದ್ಧನೂ ಸಹ ದೂರು ಕೊಡಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಏನು ಅಲ್ಸೂರ್ಗೇಟ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿರುವಂತದ್ದು. ಮತ್ತೆ ಇದ್ರ ಜೊತೆಗೆ ಕೋರ್ಟ್ ನಲ್ಲಿ ಸಹ ಕಾನೂನು ಹೋರಾಟ ಮಾಡಕ್ಕೆ ಮುಂದಾಗಿರೋದು. ಯಾಕಂದ್ರೆ ಈ ರೀತಿ ಪದೇ ಆಗ್ತಾ ಇದ್ರಂತ ಬೇರೆ ಪುರುಷರಿಗೂ ಸಹ ಇದೇ ರೀತಿ ಆಗುತ್ತೆ ಅನ್ನೋ ನಿಟ್ಟಲ್ಲಿ ಇದಕ್ಕೆ ಇಲ್ಲಿಗೆ ಇತಿಷ್ಠೆ ಆಡ್ಬೇಕು ಅನ್ನೋ ನಿಟ್ಟಲ್ಲಿ ಮಂಜುನಾಥ್ ಅವರು ಏನ್ ಇದೀಗ ಒಂದು ದೂರನ್ನ ಕೊಟ್ಟು ಕಾನೂನು ಹೋರಾಟ ಮಾಡಕ್ಕೆ ಮುಂದಾಗಿರುವಂತದ್ದು. ಮತ್ತೆ ಮೇಘಶ್ರೀ ಏನೇ ಆರೋಪಗಳೆಲ್ಲ ಮಾಡಿದ್ರು ಅದೆಲ್ಲವೂ ಸಹ ಸುಳ್ಳು. ಅದರಲ್ಲಿ ಯಾವುದೇ ರೀತಿ ಅಂತ ಅವರು ಊರಲಿಲ್ಲ. ಆಕೆ ಏನು ನನ್ನ ಹತ್ರನೇ ಸುಮಾರು ದುಡ್ಡುಗಳನ್ನ ಇಸ್ಕೊಂಡು, ಮತ್ತೆ ನನ್ನ ಬಳಿನ ಚಿನ್ನಾಭರಣ ಇಸ್ಕೊಂಡು ಎಲ್ಲವನ್ನೂ ಸಹ ನಂದೇ ಆಗಿರುವಂತದ್ದು. ಆಕೆ ಏನು ನಾನು ದುಡ್ಡು ತಗೊಂಡು ಓಡೋಗಿದ್ದೀನಿ ಅಂತ ಏನು ಹೇಳ್ತಾ ಇದ್ದಲ್ಲ, ಅದೆಲ್ಲವೂ ಸುಳ್ಳು. ನಾನು ಎಲ್ಲೂ ಸಹ ಓಡೋಗಿಲ್ಲ. ಹಾಗಾಗಿ ಏನು ನಾನು ಇಲ್ಲೇ ಇದ್ದೀನಿ, ಮತ್ತೆ ಬೆಂಗಳೂರಲ್ಲೇ ಇದ್ದೀನಿ. ಮತ್ತೆ ಆಕೆ ವಿರುದ್ಧನೂ ಸಹ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತೀನಿ. ಯಾಕಂದ್ರೆ ಈಗಾಗಲೇ ಮಂಜುನಾಥ್ ವಿರುದ್ಧ FIR ಸಹ ಆಗಿತ್ತು. ಆದ್ರೆ ಪೊಲೀಸರು ಬೇಗ ಆಕ್ಟ್ ಮಾಡಿದ್ರು. ಮತ್ತೆ ಇದರಿಂದ ಪುರುಷರು ಕೊಟ್ಟಂತ ಸಂದರ್ಭದಲ್ಲಿ ದೂರುಗಳಿಗೂ ಸಹ ಏನು ಆ ಪೊಲೀಸರು ತಡವಾಗಿ ಆಕ್ಟ್ ಅನ್ನ ಮಾಡ್ತಾ ಇರುವಂತದ್ದು ಆರೋಪವನ್ನು ಸಹ ಮಂಜುನಾಥ್ ಅವರನ್ನ ಮಾಡಿರುವಂತದ್ದು. ಆದ್ರೆ ಈಗ ಮಂಜುನಾಥ್ ಅವರು ಅಲ್ಸೂರ್ಗೇಟ್ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿರುವಂತದ್ದು. ಆ ದೂರಿನ ಮೇಲೆ ಪೊಲೀಸರು ಯಾವ ರೀತಿ ಆಕ್ಟ್ ಅನ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಒಂದು ವೇಳೆ ಏನಾದ್ರೂ ಪೊಲೀಸರು ಯಾವುದೇ ರೀತಿಯ ಆ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಅಂದ್ರೆ ನಾನು ನ್ಯಾಯಾಲಯದ ಮುಖಾಂತರ ಹೋರಾಟ ಮಾಡ್ತೀನಿ ಅನ್ನೋದನ್ನ ಮಂಜುನಾಥ್ ಅವರು ಹೇಳ್ತಾ ಇರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.